ನಮಸ್ಕಾರ ಪ್ರೀತಿಯ ಅಭಿಮಾನಿ ದೇವರುಗಳು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರಾಜ್ ದಿನಹಳ್ಳಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೀಗ ವರ್ತೂರು ಜಾತ್ರೆಯ ವಿಶೇಷತೆಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಈಗಾಗಲೇ ವರ್ತೂರು ಜಾತ್ರೆ ಪ್ರಾರಂಭ ಹಂತದಲ್ಲಿರುವಂಥದ್ದು. ಹಾಗೇನೆ ಇಲ್ಲಿ ತುಂಬಾನೇ ಭಕ್ತಾದಿಗಳಿಂದ ವರ್ತೂರು ಜಾತ್ರೆ ಕೂಡಿರುವಂಥದ್ದನ್ನ ನೀವು ನೋಡ್ತಿದ್ದೀರಾ. ಎಲ್ಲೆಲ್ಲೂ ಜನರ ಒಂದು ಗುಂಪು ಇಲ್ಲಿ ನೆಲೆಸಿರುವುದನ್ನ ನೀವು ನೋಡ್ತಿದ್ದೀರಾ. ಜಾತ್ರೆ ಅಂದಿದ ತಕ್ಷಣ ಅಲ್ಲಿ ಹರ್ಷೋದ್ಗಾರ ಮತ್ತೆ ಖುಷಿ ಮತ್ತೆ ಸಂತೋಷದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಮತ್ತೆ ಡಿಫ್ರೆಂಟ್ ಟೈಪ್ ಅಲ್ಲಿ ವಿವಿಧ ರೀತಿಯಾದಂತಹ ಆಕ್ಟಿವಿಟೀಸ್ ಗಳು ಅಲ್ಲಿ ನಿಮಗೆ ಸಿಗುತ್ತೆ. ಕಾಮನ್ ಆಗಿ ಜಾತ್ರೆ ಟೈಮ್ ಅಲ್ಲಿ ಇಂಥ ಆಕ್ಟಿವಿಟೀಸ್ ಗಳನ್ನ ನಾವು ನೋಡಬಹುದೇ ಹೊರತು ನಾರ್ಮಲ್ ಟೈಮ್ ಅಲ್ಲಿ ನಾವು ಯಾವುದೇ ರೀತಿಯಾದಂತಹ ಆಕ್ಟಿವಿಟೀಸ್ ಗಳನ್ನ ನೋಡಕ್ಕೆ ಚಾನ್ಸೇ ಇಲ್ಲ. ಈಗಾಗಲೇ ಜನಸಾಗರ ಭಕ್ತಾದಿಗಳಿಂದ ಈ ವರ್ತೂರು ಕೂಡಿರುವಂತದನ್ನ ನೀವು ನೋಡ್ತಾ ಇದ್ದೀರಾ. ಹಾಗೆ ಗೊಂಬೆಗಳ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಈಗಾಗಲೇ ರಥೋತ್ಸವಕ್ಕೂ ಕೂಡ ಒಂದು ಪೂರ್ವ ಸಿದ್ಧತೆಗಳನ್ನ ಇಲ್ಲಿ ಮಾಡಲಾಗ್ತಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ರಥೋತ್ಸವ ಕೂಡ ಇಲ್ಲಿ ಆಗುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ರಥೋತ್ಸವಕ್ಕೂ ಕೂಡ ಒಂದು ಕ್ಷಣಗಣನೆ ಕೂಡ ಇರುವಂತದ್ದು ವಿಶೇಷ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ತುಂಬಿರುವಂತದನ್ನ ನೀವು ನೋಡ್ತಿದ್ದೀರಾ. ಮತ್ತೆ ಬರ್ತಾ ಬರ್ತಾ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಸೇರಿರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈಗಾಗಲೇ ಇಲ್ಲಿ ಮಕ್ಕಳ ಕೀಟ್ಲೆ ಕೂಡ ಜಾಸ್ತಿ ಆಗಿರುವಂತದನ್ನ ನೀವು ನೋಡ್ತಿದ್ದೀರಾ. ನೋಡಿ, ಇವಾಗ ಗೊಂಬೆಗಳ ಆಟ ಕೂಡ ಸ್ಟಾರ್ಟ್ ಆಗಿದೆ. ಹಾಯ್ ಮಾಡ್ತಿದ್ದೀನಿ. ಈ ತರ ಕೆಲವೊಂದು ಜಾತ್ರೆ ಸಮಯದಲ್ಲಿ ಮಾತ್ರ ಇಂಥ ಗೊಂಬೆಗಳು ಸಿಗಕ್ಕೆ ಸಾಧ್ಯ. ನೋಡಿ, ಇದನ್ನ ನೋಡಿ ಚಿಕ್ಕ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ, ತುಂಬಾ ಆಕ್ಟಿವಿಟೀಸ್ ಮಾಡ್ತಾರೆ. ಇವರಿಂದ ಜಾತ್ರೆಗೆ ಒಂದು ಕಳೆ. ಹಾಯ್ 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 ಮಾಡ್ರ ಹಾಯ್ ಮಾಡ್ರ ಹಾಯ್ ಮಾಡ್ರ. ಕುಣೀರ 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 ಕುಣೀರ. ಇದು ಜಾತ್ರೆಯ ಸಂಭ್ರಮ. ಯಾಕಂದ್ರೆ ಜಾತ್ರೆ ಅಂದ ಕೂಡಲೇ ನಿಮ್ಗೆ ಒಂದು ಸ್ಪೆಷಲ್ ಆಗಿರುವಂತ ಎನ್ವೈರನ್ಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ಸೊ ಇವಾಗಲೇ ನೀವು ನೋಡ್ತಿದ್ದೀರಾ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿ ಸೇರಿರುವಂಥದ್ದು. ಈಗಾಗಲೇ ರಥೋತ್ಸವ ಕೂಡ ಇಲ್ಲಿ ಪ್ರಾರಂಭ ಆಗ್ತಿರುವುದಂತನ್ನ ನೀವು ನೋಡ್ತಿದ್ದೀರಾ. ಈ ವರ್ತೂರು ಜಾತ್ರಾ ಮಹೋತ್ಸವಕ್ಕೆ ತನ್ನದೇ ಆದಂಥ ಕೆಲವೊಂದು ಇತಿಹಾಸ ಇರುವಂಥದ್ದು. ಈ ಜಾತ್ರೆಯನ್ನ ತುಂಬಾ ವರ್ಷಗಳಿಂದ ಇಲ್ಲಿ ಆಚರಣೆ ಬರ್ತಾನೆ. ಜಾತ್ರೆ ಅಂದ ಕೂಡಲೇ ಚಿಕ್ಕ ಮಕ್ಕಳಿಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಒಂದು ಪರಿಸರ. ಯಾಕಂದ್ರೆ ಈ ಜಾತ್ರೆಯಲ್ಲೇ ಕೆಲವೊಂದು ಆಕ್ಟಿವಿಟೀಸ್ ಇರ್ಬೋದು, ಕೆಲವೊಂದು ಗೊಂಬೆಗಳ ಕುಣಿತ ಇರ್ಬೋದು, ಮತ್ತೆ ಸಿಹಿ ತಿಂಡಿಗಳು, ವಿಶೇಷವಾದಂತಹ ಗೊಂಬೆಗಳನ್ನ ಇಲ್ಲಿ ಮಕ್ಕಳು ನೋಡೋದ್ರಿಂದ ಸಾಕಷ್ಟು ರೀತಿಯಾದಂತಹ ಕೆಲವೊಂದು ವಾತಾವರಣಗಳು ಇಲ್ಲಿ ಕ್ರಿಯೇಟ್ ಆಗ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಸಾವಧಾನವಾಗಿ ಹೋಗತಕ್ಕದ್ದು. ಈ ಜಾತ್ರಾ ಮಹೋತ್ಸವದಲ್ಲಿ ಮಹಿಳಾ ಸ್ಥಳಗಳರಿದ್ದಾರೆ, ಮೊಬೈಲ್ ಕಳ್ಳರಿದ್ದಾರೆ, ಜೇಬುಗಳ ತುಂಬ ದಿನ ಆದಮೇಲೆ ನಾವು ಬಾಂಬೆ ಮಿಠಾಯಿನ ವರ್ತೂರು ಜಾತ್ರೆಯಲ್ಲಿ ನಾವು ನೋಡಿದ್ವಿ. ಯಾಕಂದರೆ ಇದೆಲ್ಲ ಬಾಲ್ಯ ವಿಶೇಷ ದಿನಗಳು, ಬಾಲ್ಯ ನೆನಪಾಗುತ್ತೆ. ಯಾಕಂದರೆ ಜಾತ್ರೆ ಅಂದ ಕೂಡಲೇ ನಿಮಗೆ ಈ ಥರ ವಿಶೇಷ ದಿನಗಳನ್ನು ನೀವು ಮೆಲ್ಕು ಹಾಕ್ಬೋದು, ವಿಶೇಷ ದಿನಗಳನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಹಾಗೆಯೇ ಬಾಂಬೆ ಮಿಠಾಯಿ ತಿಂದಿದ್ದು ನಾವು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇದ್ದಾಗ. ಆವಾಗಲೂ ತಿಂದಿರಲಿಲ್ಲ, ನೆನಪಿಲ್ಲ. 1ನೇ ಕ್ಲಾಸಲ್ಲಿ ನಾವು ತಿಂದಿದ್ದು ಬಾಂಬೆ ಮಿಠಾಯಿ. ಇವತ್ತು ಈ ಅಣ್ಣ ಮುರುಗೇಶ್ ಅಣ್ಣ ಮಾಡಿಕೊಟ್ಟಿದ್ದಕ್ಕೆ ಮಲೈ ಮಾದೇಶ್ವರ ಬೆಟ್ಟ ಅಂತ ಊರು. ಸೊ ನೋಡಿ, ಜಾತ್ರೆಯಲ್ಲಿ ಸಿಕ್ಕಿದ್ದಕ್ಕೆ ನಾವು ಬಾಂಬೆ ಮಿಠಾಯಿನ ಇವತ್ತು ತಿಂತಾ ಇದ್ದೀವಿ. ಬಾಲ್ಯ ನೆನಪಾಯ್ತು, ತುಂಬಾ ಖುಷಿ ಆಯ್ತು ಇವ್ರನ್ನ ನೋಡಿ. ಈಗ ಕಾಂಪ್ಲಿಮೆಂಟರಿ ಗಿಫ್ಟ್ ಅಣ್ಣಯಿಂದ ನೋಡಿ, ತುಂಬಾ ದಿನ ಆದ್ಮೇಲೆ ತುಂಬಾನೇ ಖುಷಿ ಆಯ್ತು. ಮಾದೇಶ್ವರದಿಂದ ಅಣ್ಣ ಬಂದಿದ್ದಾರೆ. ಇದೇ ತರ ಕೆಲಸ, ಅವ್ರ ಕೆಲಸ ಇನ್ನೂ ಬಾಂಬೆ ಮಿಠಾಯಿ 37 ಇಯರ್ ಇಂದ ಇದು ಮಾಡ್ತಿದಾರಂತೆ. ಈ ತರ ವಿಶೇಷತೆಗಳು ಕೆಲವೊಂದು ಜಾತ್ರೆಯಲ್ಲಿ ಮಾತ್ರ ಸಿಗುತ್ತೆ.
ಇಂದ ವಿಶೇಷ ಪೂಜಾ ಸಮಾರಂಭಗಳಾಯ್ತು, ರಥೋತ್ಸವ ಆಯ್ತು, ಗೊಂಬೆಗಳ ಡ್ಯಾನ್ಸ್ ಆಯ್ತು, ಮತ್ತೆ ಡಿಫ್ರೆಂಟ್ ಆಗಿ ಪೂಜಾ ಸಮಾರಂಭಗಳ ಇವಾಗ ಕರಗ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ವರ್ತೂರು ಜಾತ್ರೆಯಲ್ಲಿ ಆಗ್ತಿರುವ ಹೀಗೆ ಬೆಳಗ್ಗೆಯಿಂದ ವಿಶೇಷ ರೀತಿಯಾದಂತಹ ಕೆಲವೊಂದು ಆಕ್ಟಿವಿಟೀಸ್ ಗಳು ನಾವು ವರ್ತೂರು ಜಾತ್ರೆಯಲ್ಲಿ ನೋಡ್ತಾನೆ ಇದ್ದೀವಿ. ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಕರಗ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಿರುವಂತದನ್ನ ನೀವು ನೋಡಬಹುದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿ ಸೇರಿರುವಂತದ್ದು. ಬೆಳಗ್ಗೆಯಿಂದ ನೀವು ನೋಡೋದಾದ್ರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿತ್ತು, ರಥೋತ್ಸವ ಆದಾಗ ಹೆಚ್ಚಾಗಿತ್ತು. ಈಗಲೂ ಸಹ ಕರಗ ಮಹೋತ್ಸವಕ್ಕೂ ಕೂಡ ಭಕ್ತಾದಿಗಳು ಇಲ್ಲಿ ಸೇರಿರುವುದನ್ನ ನಾವು ನೋಡಬಹುದು. ಗುರು, ಈಗ ಸಮಯ 11 ಗಂಟೆ. ವರ್ತೂರು ಜಾತ್ರಾ ಮಹೋತ್ಸವ ಮುಗಿಯುವ ಹಂತದಲ್ಲಿದೆ. ಹಾಗೇನೆ 1:15ಗೆ ಕರಗ ಮಹೋತ್ಸವ ಆಗುತ್ತೆ. ಕರಗ ಮಹೋತ್ಸವ ಕೂಡಲೇ ಇವತ್ತಿಗೆ ವರ್ತೂರು ಜಾತ್ರಾ ಮಹೋತ್ಸವ ಕೂಡ ಎಂಡ್ ಆಗುವಂಥದ್ದು. ನೋಡಿ, ಜಾತ್ರೆ ಅಂತ ಬಂದಾಗ ನಮ್ಮ ಎಲ್ಲ ನಂಬಿಕೆಗಳನ್ನ ಪುನರ್ಜನ್ಮ ಕೊಡುವಂಥದ್ದು ಮತ್ತೆ ನಮ್ಮ ಎಲ್ಲ ಭಕ್ತಿಯನ್ನ ಪುನರ್ಜನ್ಮ ಕೊಡುವಂತಹ ಒಂದು ಶಕ್ತಿ ಜಾತ್ರೆಗಿದೆ. ನಾವು ನಾರ್ಮಲ್ ಡೇಸಲ್ಲಿ ನೋಡದೇ ಇರುವಂಥ ಕೆಲವೊಂದು ಆಕ್ಟಿವಿಟೀಸನ್ನು ಜಾತ್ರೆಯಲ್ಲಿ ನೋಡ್ತೀವಿ. ಮತ್ತೆ ನಮ್ಮ ಹಳೆ ನೆನಪನ್ನ ಮೆಲುಕು ಹಾಕುವಂತ ಒಂದು ಶಕ್ತಿ ಈ ಒಂದು ಜಾತ್ರಾ ಮಹೋತ್ಸವಕ್ಕಿದೆ. ನಮ್ಮ ಭಕ್ತಿ ಮಾರ್ಗವನ್ನು ಸಾರುವಂತದ್ದು ಮತ್ತೆ ನಮ್ಮ ಸನಾತನ ಧರ್ಮವನ್ನ ಕಾಪಾಡಿಕೊಳ್ಳುವಂತಹ ಒಂದು ವೇದಿಕೆ ಅಂತಾನು ಹೇಳ್ಬೋದು. ಈ ತರ ಜಾತ್ರಾ ಮಹೋತ್ಸವಗಳು ಇಲ್ಲದೆ ಹೋದ್ರೆ ಕೆಲವೊಂದು ನಂಬಿಕೆಗಳು ದೂರ ಆಗುವಂತ ಚಾನ್ಸಸ್ ಇರುತ್ತೆ. ನೋಡಿ, ಈ ತರ ಜಾತ್ರಾ ಮಹೋತ್ಸವದಲ್ಲಿ ನಾವು ಕೆಲವೊಂದು ನಂಬಿಕೆಗಳನ್ನ ಕೆಲವೊಂದು ಪೂಜಾ ಸಮಾರಂಭಗಳನ್ನ ನಾವು ಜಾತ್ರೆಯಲ್ಲಿ ನೋಡಬಹುದು. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಇಲ್ಲಿ ಆಗಮಿಸಿರುವಂತದ್ದು. ಇವತ್ತಿಗೆ ವರ್ತೂರು ಜಾತ್ರಾ ಮಹೋತ್ಸವಕ್ಕೆ ಕೊನೆಯ ದಿನ. ಅಜ್ಜಿ ಕೂಡ ನಿದ್ದೆ ಇಲ್ದೇನೆ ಇಲ್ಲಿ ವರ್ತೂರು ಜಾತ್ರಾ ಮಹೋತ್ಸವದಲ್ಲಿ ವೇಟ್ ಮಾಡ್ತಿದ್ದಾರೆ. ನೋಡಿ, ಎಷ್ಟು ಆಸಕ್ತಿಯಿಂದ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿರುವಂಥದ್ದು. ಇವತ್ತಿಗೆ ವರ್ತೂರು ಜಾತ್ರಾ ಮಹೋತ್ಸವಕ್ಕೆ ಕೊನೆಯ ದಿನ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋ ಸಮಯ ಬಂತು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಲಿ ಸಿಗೋಣ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.